ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ಮಧ್ಯಾಹ್ನ ನಾನು ಟೊಮೆಟೊ ಸಾರು ಮಾಡ್ತಾಯಿದ್ದೀನಿ. ನೋಡಿ, ಅದಕ್ಕೆ ಇಷ್ಟು ಬೇಳೆ ತೊಗೊಂಡಿದ್ದೇನೆ. 2 ಟೊಮೆಟೊ ತೊಗೊಂಡಿದ್ದೇನೆ. ಟೊಮೆಟೊ ತಿಳಿ ಸಾರು ಅಂತ ಹೇಳ್ತಾರಲ್ಲ, ಅದನ್ನು ಮಾಡ್ತಾಯಿದ್ದೇನೆ. ಅದರ ಜೊತೆಯಲ್ಲಿ ಸ್ವಲ್ಪ ಬೇಳೆ ಹಾಕ್ತಾಯಿದ್ದೇನೆ. ಬರೀ ಟೊಮೆಟೊ ಆದರೆ ಅದು ಅಷ್ಟೊಂದು ರುಚಿ ಬರಲ್ಲ ಅಂತ ಸ್ವಲ್ಪ ಬೇಳೆ ಹಾಕಿ ಬೇಳೆ ಟೊಮೆಟೊ ಸಾರು ಮಾಡ್ತಾಯಿದ್ದೀನಿ. ಇವಾಗ ಈ ಬೇಳೆನ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ತೇನೆ. ಮತ್ತು ಈ ಟೊಮೆಟೊ ಇದು ನಮ್ಮದು ಊರ ಕಡೆ ಮಾಡ್ತಾರೆ ಫ್ರೆಂಡ್ಸ್. ಊರ ಕಡೆ ಎಲ್ಲ ಜಾಸ್ತಿ, ನಮ್ಮ ಉಡುಪಿ ಮಂಗಳೂರು ಕಡೆ ನೀವು ಊಟದಲ್ಲೆಲ್ಲ ದೇವಸ್ಥಾನದೆಲ್ಲ ಬಂದರೆ ಊಟ ಮಾಡ್ತಿರಲ್ಲ, ಅಲ್ಲೆಲ್ಲ ಇದೇ ರೀತಿ ಟೊಮೆಟೊ ಸಾರು ಮಾಡೋದು. ಆ ಟೈಪಲ್ಲಿ ನಾನಿವತ್ತು ಟೊಮೆಟೊ ಸಾರು ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟು ಬೇಳೆ ತೊಗೊಂಡಿದ್ದೇನೆ. ಇಷ್ಟು ಬೇಳೆ ಸಾಕಾಗುತ್ತೆ ನಿಮಗೆ, ಒಂದು ಇಡೀ ಬೇಳೆ ಇದು ಇಷ್ಟು ತೊಗೊಂಡೆ. ಮತ್ತು 2 ಟೊಮೆಟೊ ತೊಗೊಂಡಿದ್ದೇನೆ. ಇವಾಗ ಇದನ್ನು ಬೇಳೆ ಬೇಯಿಸ್ಕೊಂಡು ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ನೀವು ಬೇಳೆ ಬೇಯಲಿಕ್ಕೆ ಇಡುವಾಗ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕಿ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿಟ್ರೆ ನಿಮಗೆ ಬೇಳೆ ಬೇಗ ಬೇಯುತ್ತೆ ಮತ್ತು ಚೆನ್ನಾಗಿ ಕೂಡ ಬೇಯುತ್ತೆ. ನೋಡಿ, ಸಾರು ಮಾಡಲಿಕ್ಕೆ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೇನೆ. ಈ ರೀತಿ ಸಣ್ಣ ಕಟ್ ಮಾಡಬೇಕು. ನೋಡಿ, ಕಾಣಿಸುತ್ತಲ್ಲ, ಈ ರೀತಿ ಸಣ್ಣ ಕಟ್ ಮಾಡ್ಕೊಳ್ಬೇಕು. ಮತ್ತು ಅದ್ರ ಜೊತೆಯಲ್ಲೇ 2 ಹಸಿಮೆಣಸಿನ್ಕಾಯಿ ಹಾಕಿದ್ದೇನೆ ಖಾರಕ್ಕೆ. ಮತ್ತು ಇವಾಗ ಅದಕ್ಕೊಂದು ಸ್ವಲ್ಪ ನಾನು ಅರಿಶಿಣದ ಪೌಡ್ರ್ ಹಾಕಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಇದು ಸ್ವಲ್ಪ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಇದು ಅರ್ಧ ಬೇಯುವಾಗ ನೀವು ಅದಕ್ಕೆ ಹುಳಿ ಹಾಕಬೇಕು, ಹುಣಸೆ ಹುಳಿ. ಇವಾಗ ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ ಸಾರು ಟೊಮೆಟೊನ. ಇದಕ್ಕೆ ಜಾಸ್ತಿ ನೀರು ಹಾಕಬೇಡಿ. ಟೊಮೆಟೊ ಬೇಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿದರೆ ಸಾಕು. ಇವಾಗ ಇದೊಂದು ಸ್ವಲ್ಪ ಬೇಯಬೇಕು ಟೊಮೆಟೊ. ನೋಡಿ, ಇದು ಟೊಮೆಟೊ ಬೆಂದಿದೆ. ನೋಡಿ, ಇದು ಟೊಮೆಟೊ ಈ ರೀತಿ ಬೇಯಿಸ್ಕೊಳ್ಬೇಕು ಸಪ್ರೇಟಾಗಿ. ನೀವು ಬೇಳೆ ಒಟ್ಟಿಗೆ ಬೇಯಿಸ್ಕೊಳ್ಬೇಡಿ, ಈ ರೀತಿ ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕು. ಇವಾಗ ಅದಕ್ಕೊಂದು ಸ್ವಲ್ಪ ಹುಳಿ ರಸ ತೆಗೆದು ಇಟ್ಕೊಂಡಿದ್ದೇನೆ. ಒಂದು ನಿಂಬೆಹಣ್ಣು ಅಷ್ಟು ಗಾತ್ರದ್ದು ಹುಳಿ ತಗೊಳ್ಬೇಕು ನೀವು. ಅದ್ರದ್ದು ರಸ ತೆಗೆದು ಇದಕ್ಕೆ ಹಾಕ್ತಾಯಿದ್ದೇನೆ. ಮತ್ತೊಂದು ಸ್ವಲ್ಪ ಕರಿಬೇವು ಹಾಕ್ತೇನೆ. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೇನೆ. ಇವಾಗ ಇದನ್ನೆಲ್ಲ ಹಾಕಿದ ಮೇಲೆ ಮತ್ತೊಮ್ಮೆ ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಬೇಕು. ನೋಡಿ, ಈಗ ಬೇಳೆ ಬೆಂದಿದೆ. ಇವಾಗ ಇದನ್ನು ಇನ್ನೂ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಬೇಕು. ನಾವು ಈ ರೀತಿ ಮ್ಯಾಶರ್ ತಗೊಂಡು ಚೆನ್ನಾಗಿ ಅದರಲ್ಲಿ ಮ್ಯಾಶ್ ಮಾಡ್ಕೊಂಡು ಹಾಕಬೇಕು. ಹಾಗೆ ಹಾಕಿದರೆ ಸ್ವಲ್ಪ ಇದಾಗಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಆಗ ಇದು ಟೊಮೆಟೊ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದನ್ನು ಇವಾಗ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತೀನಿ. ಇವಾಗ ಟೊಮೆಟೊ ಕುದೀತಾ ಇದೆ. ನೋಡಿ, ಇದಕ್ಕೆ ಹಾಕ್ತಾ ಇದ್ದೇನೆ ಬೇಳೆನ. ಇದಕ್ಕೆ ಹಾಕಿ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಮಾಡ್ಕೊಳ್ಬೇಕು. ಸಾರಲ್ವ ಇದು, ಸ್ವಲ್ಪ ನೀರಾಗೇ ಇರುತ್ತೆ. ಅದರಿಂದ ಎಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಾಡ್ಕೊಳ್ಳಿ. ನಾನೊಂದು ಸ್ವಲ್ಪ ನೀರಾಗೆ ಮಾಡ್ತೇನೆ. ನೋಡಿ, ಇಷ್ಟು ನೀರು ಮಾಡ್ತಾ ಇದ್ದೇನೆ. ಇವಾಗ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನಾವು ಇದಕ್ಕೆ ಉಪ್ಪು ಹಾಕಲಿಲ್ಲ. ಇವಾಗ 1 ಸ್ಪೂನ್ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೇನೆ. ಇದು ಕಲ್ಲುಪ್ಪು 1 ಸ್ಪೂನ್ ಹಾಕ್ತಾ ಇದ್ದೇನೆ. ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು. ಇದು ಕುದಿ ಬರುವಾಗ ನಾವು ಸಾರಿನ ಪೌಡ್ರ್ ಇರುತ್ತೆ ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಇದು ಕುದಿ ಬರ್ತಾ ಇದೆ ಸಾರು. ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೇನೆ. ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ಆದರೆ ಬೆಲ್ಲ ಹಾಕಿದರೆ ರುಚಿ ಜಾಸ್ತಿ ಆಗುತ್ತೆ. ಇವಾಗ ಇದಕ್ಕೆ ನಾನು ಸಾರದ್ದು ಪೌಡ್ರ್ ಹಾಕ್ತಾ ಇದ್ದೇನೆ. ಇದು ನಾವು ಮನೆಯಲ್ಲೇ ಮಾಡಿಕೊಳ್ಳೋದು ಸಾರದ್ದು ಪೌಡ್ರ್ ಇದು. ಇದು ನಿಮಗೆ ಉಡುಪಿ ಮಂಗಳೂರು ಈ ಕಡೆ ಎಲ್ಲ ದೇವಸ್ಥಾನದಲ್ಲೆಲ್ಲ ಮಾಡ್ತಾರಲ್ಲ, ಸೇಮ್ ಅದೇ ಟೇಸ್ಟ್ ಬರುತ್ತೆ ಈ ಸಾರದ ಪೌಡ್ರ್ ಹಾಕಿದರೆ. ಇವಾಗ ಇದರಿಂದ 2 ಸ್ಪೂನು ಸಾರಿನ ಪೌಡ್ರ್ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಖಾರ ಇರುತ್ತೆ. ಇವಾಗ ಒಂದು ಸಲ ಹಾಕಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಎಷ್ಟು ಚೆಂದ ಕಾಣ್ತಾ ಇದೆ. ಇದೇ ರೀತಿ ಇರುತ್ತೆ ದೇವಸ್ಥಾನದಲ್ಲೆಲ್ಲ ಸಾರು ಮಾಡ್ತಾರಲ್ಲ, ಅದೇ ಟೇಸ್ಟ್ ಬರುತ್ತೆ ನಿಮಗೆ. ಇವಾಗ ಇದೊಂದು ಸ್ವಲ್ಪ ಕುದಿ ಬರಬೇಕು. ಇವಾಗ ನೋಡಿ, ಕುದೀತಾ ಇದೆ ಸಾರು. ಇದು ಸಾರು ಹೇಗೆ ಅಂದರೆ ನಿಮಗೆ ಸಾರು ಇದು ಕುದಿ ಬಂದಷ್ಟು ನಿಮಗೆ ರುಚಿ ಜಾಸ್ತಿ. ನಮ್ಮ ಕಡೆ ಎಲ್ಲ ಹೇಳ್ತಾರೆ ಒಂದು ಸಾರಿಗೆ 100 ಕುದಿ ಬರಬೇಕು ಅದು ರುಚಿ ಬರಬೇಕು ಅಂದರೆ. ಹಾಗೆ ತುಂಬ ನೀವು ಎಷ್ಟು ಕುದಿಸ್ತೀರೋ, ಕೆಲವೆಲ್ಲ ನೀವು ಕುದಿಸಬಾರ್ದು ಅಂತ ಹೇಳ್ತೇವಲ್ಲ ಜಾಸ್ತಿ, ಇದು ಸಾರು ಆಗಲ್ಲ. ನೀವು ಕುದಿಸಿದಷ್ಟು ರುಚಿ ಜಾಸ್ತಿ ಬರುತ್ತೆ. ಇವಾಗ ಇದಕ್ಕೆ ನಾನು ಹಿಂಗು ಹಾಕ್ತಾ ಇದ್ದೇನೆ. ಇದು ಸಾರಿಗೆ ಹಿಂಗು ಮೇಯ್ನು, ಅದಕ್ಕೆ ಹಾಕ್ಲೇಬೇಕು ಹಿಂಗು. ಇದು ನೋಡಿ, ಇದನ್ನು ಗಟ್ಟಿ ಹಿಂಗು ನಮ್ಮ ಕಡೆ ಸಿಗುತ್ತೆ, ಮುದ್ದೆ ಹಿಂಗು ಅಂತ. ಅದನ್ನು ನೀರಲ್ಲಿ ಕಲಸಿ ಹಾಕ್ತಾ ಇದ್ದೇನೆ. ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಪುಡಿ ಹಿಂಗೆ ಹಾಕ್ಕೊಳ್ಬೋದು, ಪೌಡರ್ ಹಿಂಗೆ ಬರುತ್ತಲ್ಲ ಅದು ಹಾಕ್ಕೊಳ್ಬೋದು. ಹಿಂಗೆ ಹಾಕಿದ ಮೇಲೆ ಒಂದು 5 ನಿಮಿಷ ಕುದಿಸ್ಬೇಕು. ಎಷ್ಟು ಚೆಂದ ಸ್ಮೆಲ್ ಬರ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಸಾರು. ಒಂದ್ಸಲ ಮಾಡಿ ನೋಡಿ ಈ ರೀತಿ. ಈ ಕಡೆ ಎಲ್ಲ ಬ್ರಾಹ್ಮಿನ್ಸ್ ಎಲ್ಲ ಜಾಸ್ತಿ ಮಾಡ್ತಾರೆ, ನಮ್ಮದು ಉಡುಪಿ ಸೈಡೆಲ್ಲ ಇದೇ ರೀತಿ ಮಾಡೋದು. ಇವಾಗ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಜಾಸ್ತಿ ಕುದಿಸಬೇಡಿ. ಅದಕ್ಕಿಂತ ಮೊದಲೇ ಒಂದು 5 ನಿಮಿಷದವರೆಗೂ ಕುದಿಸಿ ನೀವು. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಒಂದು 4 ಕುದಿ ಬಂದರೆ ಸಾಕು. ಇವಾಗ ರೆಡಿ ಆಯಿತು ಉಡುಪಿ ಮಂಗಳೂರು ಕಡೆ ಮಾಡೋ ಟೊಮೆಟೊ ಬೇಳೆ ಸಾರು. ರುಚಿಯಾದ ಬೇಳೆ ಸಾರು ರೆಡಿಯಾಗಿದೆ ಈಗ. ನೋಡಿ ಫ್ರೆಂಡ್ಸ್, ಎಷ್ಟು ಚೆಂದ ಕಾಣ್ತಿದೆ
ಅದೇ ರೀತಿ ಇದೆಯಲ್ಲ, ನೀವೆಲ್ಲ ಊಟ ಮಾಡ್ತೀರಲ್ಲ ದೇವಸ್ಥಾನದಲ್ಲೆಲ್ಲ ಬಂದರೆ, ಅದೇ ಟೈಪಲ್ಲಿ ಇರುತ್ತೆ ಇದು. ಇವಾಗ ಇದಕ್ಕೊಂದು ತುಪ್ಪದಲ್ಲಿ ಒಗ್ಗರಣೆ ಮಾಡಬೇಕು. ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡ್ತೇನೆ. ಇವಾಗ ನೋಡಿ, ಇದಕ್ಕೆ 1 ಸ್ಪೂನ್ ತುಪ್ಪ ಇಟ್ಟಿದ್ದೇನೆ. ಇದಕ್ಕೆ 1 ಸ್ಪೂನು ಸಾಸಿವೆ ಹಾಕ್ತಾ ಇದ್ದೇನೆ, ಮತ್ತು 1 ಸ್ಪೂನು ಜೀರಿಗೆ ಹಾಕ್ತಾ ಇದ್ದೇನೆ. ಇಷ್ಟೇ ಇದಕ್ಕೆ, ಸಾಸಿವೆ ಮತ್ತು ಜೀರಿಗೆ, ಉದ್ದಿನಬೇಳೆ ಅದೆಲ್ಲ ಏನು ಬೇಡ. ಮತ್ತು 1 ಕರಿಬೇವು ಹಾಕ್ತಾ ಇದ್ದೇನೆ, ಒಂದು ಸ್ವಲ್ಪ. ಮತ್ತು ಇದೊಂದು ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ. ಎಷ್ಟು ಹಾಕಿದರೆ ಸಾಕು, ಒಗ್ಗರಣೆ ಆಗುತ್ತೆ. ಮತ್ತು ತುಪ್ಪ ಇಲ್ಲ ಅಂದರೆ ನೀವು ಎಣ್ಣೆಯಲ್ಲಿ ಕೂಡ ಒಗ್ಗರಣೆ ಮಾಡ್ಕೊಳ್ಬೋದು. ಆದರೆ ತುಪ್ಪದಲ್ಲಿ ಹಾಕಿದರೆ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಇದು ಒಗ್ಗರಣೆ ಹಾಕಬೇಕು ನೋಡಿ ಫ್ರೆಂಡ್ಸ್. ಈಗ ಒಗ್ಗರಣೆ ಆಗಿದೆ, ಇದಕ್ಕೆ ಹಾಕ್ತಾ ಇದ್ದೇನೆ. ಫ್ರೆಂಡ್ಸ್, ಟೊಮೆಟೊ ಬೇಳೆ ಸಾರು ಹೇಗಿದೆ ಅಂತ. ಇದು ತುಂಬ ರುಚಿಯಾಗಿರುತ್ತೆ. ನೀವು ಜ್ವರ ಎಲ್ಲ ಬಂದಾಗ, ಬಾಯೆಲ್ಲ ಕೆಟ್ಟಿರುತ್ತಲ್ಲ, ಆ ಟೈಮಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ಊಟ ಮಾಡಿದರೆ ತುಂಬ ಟೇಸ್ಟ್ ಬರುತ್ತೆ, ಬಾಯಿಗೆ ರುಚಿಯಾಗಿರುತ್ತೆ. ಊಟ ಬೇಡ ಅನ್ನೋರು ಕೂಡ ಇದನ್ನು ಹಾಕ್ಕೊಂಡು ಊಟ ಮಾಡಬೇಕು ಅನ್ನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಿಮ್ಮ ಕಡೆ ಹೇಗೆಲ್ಲ ಸಾರು ಮಾಡ್ತಾರೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಇದು ನಮ್ಮ ಊರ ಕಡೆ, ಉಡುಪಿ ಮಂಗಳೂರು ಸ್ಟೈಲಲ್ಲಿ ಇದು ಮಾಡೋದು ಸಾರು. ಹೆಚ್ಚಾಗಿ ಈ ಕಡೆ ದೇವಸ್ಥಾನದಲ್ಲೆಲ್ಲ ಇದೇ ರೀತಿ ಮಾಡೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಇದೇ ರೀತಿ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.